ಬೇಗ ಹೋಗಿ ಎಪ್ಸು. ಎಪ್ಸು ಎಪ್ಸು. ಬೇಡ ಬೇಡ ಹನುಮಂತು, ಕೆಲಸ ಮಾಡಿ ಸುಸ್ತಾಗಿ ಮಲಗಿರೋಳನ್ನ ಎಬ್ಸೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಗಣಿ ಸುಳ್ಳು ಹೇಳ್ತಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವಳನ್ನ ಎಬ್ಸೋದು ಬೇಡ. ಆಯ್ತಮ್ಮ, ಬೇಡ ಬಿಡೋ ಗಣಿ, ಎಬ್ಸ್ಬೇಡ. ಸರಿ ಅಪ್ಪ. ಹಬ್ಬ, ಅಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಮುಂದೆ ಬಿರುಗಾಳಿ ಬರ್ದೇ ಇದ್ರೆ ಸಾಕು. ಮಾತಿನ ಮೇಲೆ ಹಿಡ್ತಾ ಇರ್ಲಿ ಅಂತ ಎಷ್ಟು ಸಲ ಹೇಳಿದ್ರು ನಿನ್ನ ಕೆಟ್ಟ ಚಾಳಿ ಬಿಡೋದಿಲ್ಲ ಅಲ್ಲ ನೀನು. ಮನುಷ್ಯನ ಮನಸ್ಸು ಕನ್ನಡಿ ಹಾಗೆ, ಒಂದು ಸಲ ಬಿದ್ದು ಒಡೆದು ಹೋದ್ರೆ ಆಮೇಲೆ ಕಾಣೋ ಬಿಂಬ ಎಲ್ಲ ಚೂರ್ ಚೂರಾಗೇ ಇರುತ್ತೆ. ಇದೇ ಕೊನೆ ದಾಮಿನಿ. ಇನ್ನೊಂದ್ಸಲ ಪಾರ್ವತಿ ಆದಿ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲದೆ ಇರೋ ಸಂಬಂಧನ ಹುಟ್ಟಾಕ್ಬಿಡ. ಹಾಗೇನಾದ್ರೂ ಮಾಡಿದ್ರೆ ಮನಸ್ಸಿನಲ್ಲಿ ಜಾಗ ಕಳ್ಕೊಂಡಿರೋ ನಿನಗೆ ಅರಸನ ಕೋಟೆಲೂ ಜಾಗ ಇರೋದಿಲ್ಲ. ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲ ಮೇಡಮ್, ನೀವು ಸಾರಿ ಕೇಳೋದ. ಪ್ರೊಸೀಜರ್ ಮುಂದುವರ್ಸೋಣ. ಬನ್ನಿ ಮೇಡಮ್. ಓ ಮೈ ಸಿಂಡ್ರಲ್ಲ, ಇದೆಲ್ಲ ನಿಂದೆ ಎಫೆಕ್ಟಾ? ನೋಡಿದ್ಯಾ ಅಕ್ಕ ನನ್ನನ್ನು ಹೆಂಗ್ ಬೈದ್ರು ಅಂತ? ಆದ್ರೂ ಪಾರ್ವತಿ ನಮ್ಮ ಆದಿತ್ಯನ ಮದುವೆ ಆಗೋಕ್ ಬಂದಿದ್ದಾಳೆ ಅನ್ನೋದು ನಿಜ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಅವಳನ್ನ ಅಲ್ಲಿಂದ ಎಳ್ಕೊಂಬಂದು ಅಕ್ಕನ ಮುಂದೆ ನಿಲ್ಸಿ, ಅಕ್ಕನ್ಗೆ ನಾನು ಹೊಡೆದಿರೋ ಕನ್ನಡಿ ಅಲ್ಲ, ಹೊಳೆಯೋ ಕನ್ನಡಿ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಹಾ, ಅಯ್ಯೋ ದೇವ್ರೆ, ಈಗ ತಾನೇ ಇಲ್ಲೇ ಕೂತಿದ್ಲಲ್ಲ, ಇವಾಗ ಮಾಯ ಆಗ್ಬಿಟ್ಟಿದ್ದಾಳೆ. ಕೂತ್ಕೊಳ್ಳಿ ಮೇಡಮ್. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ, ನೀವು ಸೈನ್ ಮಾಡಿದ್ರೆ ಮುಗೀತು. ಸರಿ. ಡಾಕ್ಯುಮೆಂಟ್ಸ್ ಮೇಡಮ್ ಕೈ ಕೊಡಿ. ಮೇಡಮ್ ಏನಿದು ಚೆಕ್ ಮಾಡ್ದಾನೆ ಸೈನ್ ಆಗ್ತಾ ಇದ್ದೀರಾ? ಒಂದ್ಸಲಿ ಚೆಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮನುಷ್ಯನ ರೂಪ ರೂಪಾಯಿ ಎರಡೂ ಶಾಶ್ವತ ಅಲ್ಲ. ಮನುಷ್ಯನ ಒಳ್ಳೆ ಗುಣ ಮಾತ್ರ ಚಿರಕಾಲ ನೆನಪಿನಲ್ಲಿ ಉಳಿಯುವಂಥದ್ದು. ನಾನು ನಿಮ್ಮನ್ನ ಇವತ್ತು ನಿನ್ನೆ ನೋಡ್ತಾ ಇಲ್ವಲ್ಲ, ನಿಮ್ಮ ಮೇಲೆ ನನಗಿರೋ ನಂಬಿಕೆನೆ ಏನು ಎತ್ತ ಅಂತ ನೋಡದೆ ಸೈನ್ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಇದೆ. ಮೇಡಮ್ ಯಾವಾಗಲೂ ನಿಮ್ಮ ಜೊತೆ ರಘು ಸರ್ ಬರ್ತಿದ್ರು, ಇವತ್ತು ಯಾಕೆ ಬಂದಿಲ್ಲ? ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ವಿಶ್ರಾಂತಿ ಅವಶ್ಯಕತೆ ಇತ್ತು, ಅದಕ್ಕೆ ಬರಲಿಲ್ಲ. ಹೌದಾ? ಏನಾಯ್ತು ಮೇಡಮ್? ಗಾಬರಿ ಆಗುವಂಥದ್ದೇನಿಲ್ಲ, ಸ್ವಲ್ಪ ಸುಸ್ತಾಗಿದ್ರು ಅಷ್ಟೇ. ಸರಿ ಮೇಡಮ್, ನಿಮ್ಮನ್ನ ರಘು ಸರ್ನ ನೋಡಿದ್ದೀನಿ, ಆದರೆ ನಿಮ್ಮ ಮಕ್ಕಳನ್ನ ಇದುವರೆಗೂ ನೋಡೋಕ್ಕೆ ಆಗಿಲ್ಲ ಮೇಡಮ್. ಆದರೆ ಅವ್ರ ಬಗ್ಗೆ ಕೇಳಿದ್ದೀನಿ, ನಿಮ್ಮ ದೊಡ್ಡ ಮಗ ಅಂತೂ ವಯಸ್ಸಿಗೆ ಮೀರಿದ ಜವಾಬ್ದಾರಿ ನಿಭಾಯಿಸ್ತಾರೆ. ಅದು ಅಲ್ಲದೆ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನು. ಮೇಡಮ್ ನೀವು ಇನ್ನೊಂದ್ಸರಿ ನಮ್ಮ ಆಫೀಸ್ ಕಡೆ ಬಂದಾಗ ಅವ್ರನ್ನ ಕರ್ಕೊಬನ್ನಿ ಮೇಡಮ್, ನಾವು ಎಲ್ಲ ನೋಡಿದಾಗ ಆಗುತ್ತೆ. ಖಂಡಿತ ಪ್ರಯತ್ನ ಪಡ್ತೀನಿ. ನೀವು ಹೇಳಿದ ಹಾಗೆ ಅವನು ವಯಸ್ಸಿಗೆ ಮೀರಿದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾನೆ, ತುಂಬಾ ಕೆಲಸ ಮಾಡ್ತಿರ್ತಾನೆ. ಇಂಥ ಕೆಲಸಗಳಿಗೂ ಕೂಡ ಅವನನ್ನೇ ಅವಲಂಬಿಸೋದು ಸರಿಯಲ್ಲ ಅಂತ ನನ್ನ ಭಾವನೆ. ಅದು ನಿಜನೇ ಮೇಡಮ್. ಅಂದಾಗೆ ಅವ್ರ ಮದುವೆ ಯಾವಾಗ ಮೇಡಮ್? ಈಗ ತಾನೇ ಹೆಣ್ಣು ನೋಡಿದೀವಿ, ನಿಶ್ಚಿತಾರ್ಥದ ದಿನಾನ ಇನ್ನೇನು ನಿಗದಿ ಮಾಡ್ತೀವಿ. ಮದುವೆಗೆ ಆಮಂತ್ರಣ ಕೊಡ್ತೀನಿ, ಕುಟುಂಬ ಸಮೇತರಾಗಿ ನೀವು ಬರಬೇಕು. ಹಾಗೆ ನಮ್ಮ ಕೂಡು ಕುಟುಂಬನೂ ಕಣ್ಣಾರೆ ನೋಡಿದ ಹಾಗಾಗತ್ತೆ. ಖಂಡಿತವಾಗ್ಲೂ ಬರ್ತೀವಿ ಮೇಡಮ್. ಹೇಳು ಅನನ್ಯ, ಏನಾಯ್ತು? ಮಾಮ್, ಪಾರ್ವತಿನ ಹೇಗೋ ಕಷ್ಟಪಟ್ಟು ರಿಜಿಸ್ಟರ್ ಮ್ಯಾರೇಜ್ಗೆ ಒಪ್ಸಾಯ್ತು ಮಾಮ್. ಗುಡ್. ನೆಕ್ಸ್ಟ್? ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ. ಆ ಪ್ರೀತಮ್ ಮದುವೆ ಹಾರದ ಜೊತೆ 1 kg ಸ್ವೀಟ್ ತಂದ್ರೆ ಮದುವೆ ಮುಗಿದ ಹಾಗೇನೆ ಮಾಮ್. ಬಟ್
ಒಂದು ಡೌಟ್ ಇದೆ ಮಾಮ್. ಏನು? ಮಾಮ್, ಈಗೊಂದು ಅನಿಸ್ತಾ ಇದೆ, ಆದಿತ್ಯ ಪಾರ್ವತಿ ಲವ್ ಮ್ಯಾಟರ್ನ ಅಖಿಲಾಂಡೇಶ್ವರಿಗೆ ಗೊತ್ತು ಮಾಡೋದಕ್ಕೆ ಅಂತ ಅವತ್ತು ಟೆರೆಸ್ ಮೇಲೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ವಲ್ಲ, ಅದೇ ತರ ಈ ರಿಜಿಸ್ಟರ್ ಮ್ಯಾರೇಜ್ ವಿಷಯನೂ ಕೂಡ ಅಖಿಲಾಂಡೇಶ್ವರಿಗೆ ಗೊತ್ತು ಮಾಡೋ ತರ ಏನಾದ್ರೂ ಪ್ಲಾನ್ ಮಾಡ್ಬೋದಿತ್ತಲ್ವಾ? ಅವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗುವಾಗ ಈ ಅಖಿಲನ್ನ ಏನಾದ್ರೂ ಮಾಡಿ ಕರ್ಸ್ಕೊಂಡಿದ್ರೆ ಒಳ್ಳೆ ಡ್ರಾಮಾ ಸಿಕ್ಕಿರೋದಲ್ವಾ ಮಾಮ್? ಛೇ, ಮಿಸ್ ಆಗೋಯ್ತು. ಕೆಲವೊಂದು ಪ್ಲಾನು ಹಂತವಾಗಿ ಮಾಡಬೇಕು, ಆವಾಗಲೇ ಅದು ಸಕ್ಸಸ್ ಆಗೋದು. ಇನ್ನು ಕೆಲವೊಂದು ಪ್ರೀ ಪ್ಲಾನ್ ಮಾಡಬೇಕು. ಮಾತಿಗಿಂತ ಕೃತಿ ಮುಖ್ಯ. ಇವತ್ತು ನಮ್ಮ ಉದ್ದೇಶ ಅವರಿಬ್ರು ಮದುವೆ ಮಾತ್ರ. ಈ ವಿಷಯ ಅಖಿಲಂಗ್ ತಿಳಿಸೋದು ಅದು ಯಾವ ರೂಪದಲ್ಲಿ ಬೇಕಾದ್ರೂ ತಿಳಿಸ್ಬೋದು, ಆದ್ರೆ ಇವತ್ತಿನ ಉದ್ದೇಶ ಅದಲ್ಲ. ಓಕೆ, ಶೋರ್ ಮಾಮ್, ಎಲ್ಲ ಮುಗಿದ್ಮೇಲೆ ಫೋನ್ ಮಾಡ್ತೀನಿ. ಜಸ್ಟ್ ಬಿ ಕೇರ್ಫುಲ್. ನೀವ್ ಯಾಕೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೋತೀರಾ ಮಾಮ್? ಐ ಆಮ್ ಅ ಬ್ರೇವ್ ಗರ್ಲ್. ಆತ್ಮವಿಶ್ವಾಸಕ್ಕೂ ಅತಿಯಾದ ವಿಶ್ವಾಸಕ್ಕೂ ವ್ಯತ್ಯಾಸ ಇದೆ, ನೆನ್ಪಿರ್ಲಿ. ಅರೆ, ನಾನು ಆಗ್ಲೇ ನೋಡುವಾಗ ಇಲ್ಲೇ ಕೂತಿದ್ಲಲ್ಲ, ಇವಾಗ ಮಾಯಾ ಅಂದ್ರೆ ನಾನು ಅವಳು ನೋಡಿದ್ದು ಸಿಂಡ್ರೆಲಾ ಎಫೆಕ್ಟಾ? ಅಯ್ಯಯ್ಯೋ, ಇಲ್ಲ ಇಲ್ಲ, ಅವಳನ್ನ ನಾನು ನೋಡಿದ್ದೀನಿ, ಎಲ್ಲೋ ಇರಬೇಕು. ಹುಡುಕ್ತೀನಿ, ಅವಳು ಸಿಕ್ಕಿದ್ರೆ ನನ್ ಕಾಯಿಲೆ ಇರೋದು ಸುಳ್ಳು ಅಂತ. ಅಕಸ್ಮಾತ್ ಅವಳು ಸಿಕ್ಲಿಲ್ಲ ಅಂದ್ರೆ ನನಗೆ ಸಿಂಡ್ರೆಲಾ ಎಫೆಕ್ಟ್ ಇರೋದು ನಿಜ ಅಂತ. ಎಲ್ಲೋ ಇರ್ತಾಳೆ. ಇಲ್ಲೇ ಎಲ್ಲೋ ಇರ್ತಾಳೆ. ಲೇ ಪಾರ್ವತಿ, ನಿನ್ನನ್ ಮಾತ್ರ ಬಿಡಲ್ಲ ಕಣೆ ನಾನು. ಪಾರು, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಯಾಕಿನ್ನು ಬೇಜಾರ್ಲಿದ್ಯಾ ಪಾರು? ಖುಷಿಯಿಂದ ಮದ್ವೆ ಆಗೋದಕ್ಕೆ ಎಲ್ರೂ ಒಪ್ಪಿಗೆ ಪಡೆದು ಮದ್ವೆ ಆಗ್ತಾ ಇಲ್ಲ ಅಲ್ವಾ ಯಜಮಾನ್ರೆ? ಹಾಗಾದ್ರೆ ಹಾಗಂತ ನಿಮ್ಮನ್ ಬಿಟ್ಕೊಡ್ತೀನಿ ಅಂತ ಅನ್ಕೋಬೇಡಿ. ನನಗ್ ನೀವು ಬೇಕು, ನಿಮ್ ಜೊತೆ ಕೊನೆವರೆಗೂ ಬಾಳ್ಬೇಕು. ಆದ್ರೆ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು. ಅವ್ರ ಕಣ್ಮುಂದೆ ನಡಿಬೇಕಾಗಿದ್ ಮದ್ವೆ ಅವ್ರ ಕಣ್ ತಪ್ಪಿ ನಡೀತಾ ಇದೆ. ಅಖಿಲಮ್ಮ, ಅಪ್ಪ, ರಘು ಅಪ್ಪ, ಇವ್ರ ಎಲ್ಲರ ಆಶೀರ್ವಾದ ಸಿಕ್ಕಿ ನಾವಿಬ್ರು ಮದ್ವೆ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಒಂದು ಸಾರ್ತಿ ಸಹಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಬಿಡಿ. ಅಮ್ಮವರು ಮದುವೆ ಗಲಾಟೆಲಿ ಮತ್ತೆ ಮತ್ತೆ ಬರೋಕ್ಕಾಗಲ್ಲ. ಸರಿ, ಇದು ಯಾವ ಲೆಫ್ಜರ್ ಕೊಟ್ರಿ ಇವರು? ಸಾಕ್ಷಿದಾರರ ಸಹಿ ಅಂತಿದೆಯಲ್ಲ. ರೀ ಮಾರುತಿ, ಏನ್ರಿ ಇದು? ಅಕ್ಲಾಜ್ಮೆಂಟ್ ಲೆಡ್ಜರ್ ಕೊಡಿದ್ರೆ ಮ್ಯಾರೇಜ್ ವಿಟ್ನೆಸ್ ಲೆಡ್ಜರ್ ಕೊಟ್ಟಿದ್ದೀರಾ? ಸಾರಿ ಸರ್, ಮಿಸ್ ಆಗಿ ಕೊಟ್ಬಿಟ್ಟಿದ್ದೀನಿ. ನೋಡಿ, ಮೇಡಮ್ ಇದಕ್ಕೆ ಸೈನ್ ಮಾಡಿದ್ದಾರೆ. ಹಾಗಾದ್ರೆ ನಾನ್ ಸಹಿ ಮಾಡಿರೋದು ಯಾರದಾದ್ರೂ ಮದುವೆಗೆ ವಿಟ್ನೆಸ್ ಆಗಿನಾ? ಓ ಸಾರಿ ಮೇಡಮ್, ಇವ್ರು ಮಾಡಿರೋ ಎಡವಟ್ಟಿಂದ ಒಂದ್ ಮದುವೆಗೆ ನೀವು ಸಾಕ್ಷಿಯಾಗಿ ಸಹಿ ಮಾಡಿದ್ದೀರಾ. ಪರವಾಗಿಲ್ಲ ಬಿಡಿ. ಈಗ ನಡೀತಿರೋ ಮದುವೆಗೆ ಕಾನೂನಿನ ಸಮ್ಮತಿ ಇದೆಯಾ?
ಅಪ್ಪ ಅಮ್ಮನ ವಿರುದ್ಧ ನಡೀತಾ ಇಲ್ಲ ತಾನೆ? ಇಲ್ಲ ಮೇಡಮ್, ಹುಡುಗಿ ಇಬ್ರು ಮೇಜರ್. ಅವ್ರ ಫ್ಯಾಮಿಲಿ ಕಡೆಯಿಂದ ಯಾವುದೋ ಅಬ್ಜೆಕ್ಷನ್ ಬಂದಿಲ್ಲ. ಓ ಹೌದಾ? ಮೇಡಮ್ ಏನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದೊಂದು ಮಾತು, ಹೇಗೂ ಗೊತ್ತಿಲ್ಲದೇನೆ ಒಂದು ಜೋಡಿಗೆ ಸಾಕ್ಷಿಯಾಗಿ ಸೈನ್ ಹಾಕ್ಬಿಟ್ಟಿದ್ದೀರಾ. ಹಾಗೆ ಅವ್ರಿಗೊಂದು ಆಶೀರ್ವಾದ ಮಾಡ್ಬಿಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅದರಲ್ಲೇನಂತೆ, ಒಂದು ನವ ಜೋಡಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಖಂಡಿತ ಆಶೀರ್ವಾದ ಮಾಡ್ತೀನಿ. ರೀ ಹೋಗ್ರಿ, ಆ ಜೋಡಿ ಕರೀರಿ, ಮೇಡಮ್ ಆಶೀರ್ವಾದ ಮಾಡ್ತಾರೆ. ಸರಿ ಸರ್. ಸರ್, ನೀವು ಇಲ್ಲಿದ್ದೀರಾ? ನಿಮ್ಮ ಮದುವೆಗೆ ಒಬ್ರು ಮೇಡಮ್ ಸಾಕ್ಷಿ ಸೈನ್ ಹಾಕಿದ್ದಾರೆ. ಯಾರು? ತುಂಬಾ ದೊಡ್ಡ ಮನುಷ್ಯರು. ಅವ್ರು ನಿಮಗೆ ಸಾಕ್ಷಿ ಸೈನ್ ಹಾಕಿದ್ದಾರೆ ಅಂದ್ರೆ ನೀವು ಅದೃಷ್ಟ ಮಾಡಿದ್ದೀರಾ. ಬನ್ನಿ, ಅವ್ರ ಆಶೀರ್ವಾದ ತಗೊಳ್ಳಿ. ಬಂದ್ರೇನ್ರಿ ಅವರು? ಬಂದ್ರು ಸರ್. ಇದ್ಯಾರ್ದಮ್ಮ ಇಷ್ಟು ಬೆಲೆ ಬಾಳೋ ರೇಷ್ಮೆ ಸೀರೆ? ಅದು ಜನನಿಯವ್ರು ಕೊಟ್ರಪ್ಪ. ನಿನ್ ಮದುವೆಗೆ ಬೇಕಾದ್ರೆ ನೀನು ಈ ಸೀರೆನೆ ಉಟ್ಕೋಬಹುದು, ಅಷ್ಟು ಚೆನ್ನಾಗಿದೆ. ತಗ ತಗ. ಪಾರ್ವತಿ ಹೊರಗಡೆ ಇದ್ದಾಳಕ್ಕ. ನಮ್ಮ ಆದಿತ್ಯನ್ ಜೊತೆ ಮದುವೆ ಆಗೋದಕ್ಕೆ ಬಂದಿದ್ದಾಳಕ್ಕ. ನಿನ್ ಮಗಳ ಮೇಲೆ ನೀನು ಅನುಮಾನ ಪಡ್ತಿದೀಯಾ? ನಿನ್ ಮಗಳದ್ದವಳು ಅಲ್ಲ. ಆ ದಾಮಿನಿ ಅಮ್ಮನವ್ರ ಥರ ನನ್ನ ಮನ್ಸಿಗೂ ಅನುಮಾನದ ಮಂಗ್ ಕವಿತಾ. ನನ್ನ ಮಗಳೇನು ಅಂತ ನಂಗೆ ಗೊತ್ತಿಲ್ವಾ? ಊರಲ್ಲಿರೋದೆಲ್ಲ ಇದೊಂದೇ ಥರದ ಸೀರೆನಾ? ಬೇರೆ ಯಾರೋ ಇರ್ತಾರೆ. ನನ್ನ ಮಗಳು ಯಾವತ್ತೂ ನನ್ನ ನಂಬಿಕೆ ದ್ರೋಹ ಬಗೆಯಲ್ಲ. ಇವಳು ಅವಳಲ್ಲ. ನಮ್ಮ ಪ್ರೋ ಮತ್ತೆ ಅದಕ್ಕೆ ಬರಲಿಲ್ವಾ? ಒಳಗಡೆ ಇದ್ದಾರೆ. ಥ್ಯಾಂಕ್ ಯು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಗಂಡನ ಮನೆಯಲ್ಲಿ ಹೆತ್ತ ಮನೆಯ ಕೀರ್ತಿ ಮೆರೆಯೋ ಥರ ಬಾಳಮ್ಮ. ನಂಬಿ ಬಂದವಳನ್ನ ಕೊನೆವರೆಗೂ ಕೈ ಹಿಡಿದು ಕಾಪಾಡಪ್ಪ. ಸದಾ ಚೆನ್ನಾಗಿರಿ. ಹನುಮಂತು, ಚೆಕ್ ಬುಕ್ ತಗೊಂಡ್ ಬಾ. ಹಾ.
ದಯವಿಟ್ಟು ಇದನ್ನ ಸಹಾಯ ಅಂತ ತಿಳ್ಕೊಬೇಡಿ, ನಿಮ್ಮ ಮದುವೆಗೆ ಕೊಡ್ತಾ ಇರೋ ಉಡುಗೊರೆ ಅಂತ ತಿಳ್ಕೊಳ್ಳಿ. ತಗೊಳ್ಳಿ, ದಯವಿಟ್ಟು ತಗೊಮ್ಮ. ನೋಡಿ, ಇವರಿಂದ ಆಶೀರ್ವಾದ ಪಡೆಯೋದಕ್ಕಾಗ್ಲಿ ಉಡುಗೊರೆ ಪಡೆಯೋದಕ್ಕಾಗ್ಲಿ ನೀವು ಪುಣ್ಯ ಮಾಡಿರ್ಬೇಕು. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು. ತಗೊಳ್ಳಿ. ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಪ್ರೊಸೀಜರ್ ಎಲ್ಲ ಮುಗೀತಲ್ಲ? ಮುಗೀತು ಮೇಡಮ್. ನಾನಿನ್ ಬರ್ತೀನಿ. ಹೋಗಿ ಬನ್ನಿ ಮೇಡಮ್. ನೀವು ತುಂಬಾ ಅದೃಷ್ಟವಂತರು. ಅಖಿಲಾಂಡೇಶ್ವರಿ ಅಮ್ಮ ಅವ್ರ ಆಶೀರ್ವಾದ ತಗೊಂಡಿದ್ದೀರಿ. ಇನ್ನು ನಿಮ್ಮ ಕಷ್ಟ ಎಲ್ಲ ತೀರ್ತು ಅನ್ಕೊಳ್ಳಿ. ಅಯ್ಯಯ್ಯೋ, ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ದೀರಿ? ಇರಲಿ ಬಿಡಿ, ನನ್ನ ಮಗಳದು ನಿನ್ನ ವಯಸ್ಸೇ. ನನ್ನ ಮಗಳಿಗೆ ಆಶೀರ್ವಾದ ಮಾಡ್ತಿದ್ದೀನಿ ಅನ್ಕೋತೀನಿ. 100 ವರ್ಷ ಸುಖವಾಗಿ ನೆಮ್ಮದಿಯಾಗಿ ಸಂಸಾರ ಮಾಡಿ. ಒಳ್ಳೆಯದಾಗ್ಲಿ. ನಿನ್ನ ಆಸೆ ಅಂತೆ ಮದುವೆಗೆ ಮುಂಚೆನೇ ಆಶೀರ್ವಾದ ಸಿಕ್ತು. ಖುಷಿನಾ? ನೀವ್ ಎಲ್ಲಿದ್ದೀರಾ? ನಾನು ಎಲ್ಲ ಕಡೆ ಹುಡುಕ್ತಿದ್ದೀನಿ. ಅನನ್ಯ, ಅದು ಸರ್ ಟೈಮ್ ಇಲ್ಲ, ಬೇರೆ ರಿಜಿಸ್ಟರ್ ಇದೆ, ಬೇಗ ಮುಗಿಸ್ಬಿಡೋಣವಾ? ಸರಿ ಸರ್. ಇಬ್ರು ಮೇಜರು. ಈ ಮದುವೆ ಇಬ್ರಿಗೂ ಒಪ್ಪಿಗೆ ಇದೆ ಅಲ್ವಾ? ನೋಡಿ, ವಯಸ್ಸಿನಲ್ಲಿ ನಿಮಗಿನ್ನ ಹಿರಿಯನಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ, ಕೇಳಿ ಸರ್. ನಿಮ್ಮ ಹೆತ್ತವ್ರನ್ನ ಈ ಮದುವೆಗೆ ಒಪ್ಸೋದಕ್ಕೆ ಪ್ರಯತ್ನ ಪಡಬೇಕು ಅನ್ನಿಸ್ಲಿಲ್ವಾ ನಿಮಗೆ? ಒಂದೊಂದು ದಿನ ಒಪ್ಪಿಸ್ತೀನಿ ಸರ್. ನಾನು ಇಂಥವು ಎಷ್ಟೋ ಮದುವೆಗಳನ್ನ ಮಾಡಿದ್ದೀನಿ. ನಿಮ್ಮ ತಂದೆ ಸ್ಥಾನದಲ್ಲಿ ನಿಂತು ಒಂದು ಸಲಹೆ ಕೊಡಬೇಕು ಅಂತ ಇದ್ದೀನಿ. ಪೋಷಕರ ವಿರೋಧದ ನಡುವೆ ಮದುವೆ ಆಗೋದೇನು ಮಹಾ ದೊಡ್ಡ ವಿಷಯ ಅಲ್ಲ. ಅದೇ ಮದುವೆನ ಜವಾಬ್ದಾರಿಯಿಂದ ನಿಭಾಯಿಸೋದು ಬಹಳ ಮುಖ್ಯ. ನಿಭಾಯಿಸ್ತೀರಲ್ವಾ? ಖಂಡಿತ ನಿಭಾಯಿಸ್ತೀನಿ. ನೀವು ಒಬ್ಬರೇ ಹೇಳಿದ್ರೆ ಸಾಲದು, ನಿಮ್ಮ ಹೆಂಡತಿನೂ ಹೇಳ್ಬೇಕಲ್ವಾ? ನಿಭಾಯಿಸ್ತೀವಿ ಸರ್. ಗುಡ್. ಇದೇ ಕಾನ್ಫಿಡೆನ್ಸು ಕೊನೆವರೆಗೂ ಇರಲಿ. ಹಾರ ಬದಲಾಯಿಸ್ಕೊಳ್ಳಿ. ಒಂದು ನಿಮಿಷ. ನೋಡಿ, ಇದರಲ್ಲಿ ಸೈನ್ ಮಾಡಿ.
ಅಕ್ಷಿತ ಇರೋ ಜಾಗದಲ್ಲಿ ಅಖಿಲಾಂಡೇಶ್ವರಿ ಅಂತ ಸೈನ್ ಇದೆ. ಹೌದು, ಅವ್ರದ್ದೇ ಸೈನು. ಈ ಮದುವೆಗೆ ಅವರೇ ಫಸ್ಟ್ ವಿಟ್ನೆಸ್. ಹುಡುಗನ ಕಡೆ ಅವರೇ ಸಾಕ್ಷಿ ಹಾಕಿರೋದು, ಆ ಹುಡುಗನ ತಾಯಿ ಸ್ಥಾನದಲ್ಲಿ ನಿಂತು.